ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ಹೇಳ್ತಾ ಇದ್ರು ಅಪ್ಪಲ್ಲಿ ಗಾಡಿ ಹೇಗೆ ಮೂವ್ ಮಾಡೋದು ಅಂತ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಅಪ್ ಇದೆ. ನಾನು ಈ ವಿಡಿಯೋದಲ್ಲಿ ಗಾಡಿನ ಅಪ್ಪಲ್ಲಿ ನಿಲ್ಲಿಸ್ಕೊಂಡಿದ್ದಾಗ ಹೇಗೆ ಮೂವ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಅಪ್ಪಲ್ಲಿ 1 ಇಂಚು ಕೂಡ ಹಿಂದೆ ಹೋಗದೆ ಥರ ಮೂವ್ ಮಾಡ್ಬೋದು. ಈಗ ಗಾಡಿನ ಸ್ಟಾರ್ಟ್ ಮಾಡಿದ್ದೇನೆ. ಗಾಡಿ ಫಸ್ಟ್ ಗೇರಲ್ಲಿದೆ, ಹ್ಯಾಂಡ್ ಬ್ರೇಕ್ ಹಾಕಿದ್ದೇನೆ. ಬ್ರೇಕ್ನ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೇನೆ ಗಾಡಿ ಹಿಂದೆ ಹೋಗ್ದಿರೋ ಥರ. ಈಗ ಹ್ಯಾಂಡ್ ಬ್ರೇಕನ್ನು ರಿಲೀಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು ನೀವು, ಕ್ಲಚ್ನ ಸ್ಲೋ ಆಗಿ ರಿಲೀಸ್ ಮಾಡ್ತಾ ಬಂದಾಗ ಒಂದು ರೆಡಿ ಟು ಮೂವ್ ಪೊಸಿಷನ್ ಬರ್ತದೆ. ಅಂದರೆ ಈಗ ನೀವು ಗಾಡಿ ಸ್ವಲ್ಪ ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತದೆ, ಅದು ಮುಂದೆ ಹೋಗೋದಿಲ್ಲ. ಅಂದರೆ ನೀವು ಬ್ರೇಕ್ ಪ್ರೆಸ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಆ ಥರ ಪೊಸಿಷನ್ ಬರ್ತದೆ. ಆ ಪೊಸಿಷನ್ಗೆ ನೀವು ಕ್ಲಚ್ನ ತರಬೇಕು. ಫಸ್ಟಿಗೆ ಸ್ಲೋ ಆಗಿ ರಿಲೀಸ್ ಮಾಡ್ತಾ ಬನ್ನಿ. ಗಾಡಿ ನಿಮ್ಮ ಸೌಂಡಲ್ಲೂ ನಿಮ್ಗೆ ಗೊತ್ತಾಗ್ತದೆ ಈಗ ಮೂವ್ ಮಾಡ್ತಾ ಇದೆ ಗಾಡಿ ಅಂತ. ಈಗ ತುಂಬ ಅಪ್ಪಿದ್ರೆ ನೀವು ಕ್ಲಚ್ ಬಿಟ್ಟರೆ ಗಾಡಿ ಆಫ್ ಆಗೋ ಚಾನ್ಸ್ ಇರ್ತದೆ. ಈ ಸಣ್ಣ ಪುಟ್ಟ ಅಪ್ಪೆಲ್ಲ ಇದ್ದರೆ ನೀವು ಖಾಲಿ ಕ್ಲಚ್ನೇ ರಿಲೀಸ್ ಮಾಡಿದ್ರು, ಬ್ರೇಕ್ನ ಸ್ಲೋ ಆಗಿ ರಿಲೀಸ್ ಮಾಡಿದ್ರೆ ಮೂವ್ ಆಗ್ತದೆ. ಈಗ ದೊಡ್ಡ ಅಪ್ಪೆಲ್ಲ ಇದ್ದಾಗ ಹೇಗೆ ಮೂವ್ ಮಾಡೋದು ಅಂದರೆ, ಈಗ ನೀವು ಬಲಗಾಲನ್ನು ಬ್ರೇಕ್ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಇದನ್ನು ಹೀಗೆ ಸ್ವಲ್ಪ ಕ್ರಾಸ್ ಮಾಡಿ ಈಗ ಎಕ್ಸ್ಲೇಟರ್ನ ಸ್ವಲ್ಪ ರೈಸ್ ಮಾಡಿ. ಈಗ ನೋಡಿ, ಸೌಂಡ್ ನೋಡ್ಬೋದು ನೀವು. ಸ್ವಲ್ಪ ರೈಸಲ್ಲಿ ಇಟ್ಕೊಳ್ಳಿ, ಕ್ಲಚ್ನ ಹೂರ ಬಿಡ್ತಾ ಬನ್ನಿ. ಈಗ ರೆಡಿ ಟು ಮೂವ್ ಪೊಸಿಷನ್ ಬಂದಾಗ ಬ್ರೇಕ್ನು ಸ್ವಲ್ಪ ರಿಲೀಸ್ ಮಾಡಿ. ಹೀಗೆ ಮೂವ್ ಆಗ್ತಾ ಹೋಗ್ತದೆ ಗಾಡಿ. ಈಗ ಗಾಡಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡ್ಬೋದು, ಗಾಡಿ ಮೂವ್ ಆಯಿತು. ಈಗ ಸ್ಮೂತಾಗಿ ಹೋಗ್ತದೆ, ನೀವು ಹಿಂದೆ ಹೋಗುವುದಿಲ್ಲ ಗಾಡಿ. ಈಗ ಆರಾಮಾಗಿ ಈಗ ಎಕ್ಸ್ಲೇಟರ್ ಕೊಟ್ಕೊಂತ ಹೋದ್ರೆ ಆಯಿತು, ಅಪ್ಪ ಹತ್ತತ್ತೆ. ಇದು ನೀವು ತುಂಬ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಪರ್ಫೆಕ್ಟಾಗಿ ಕಲಿಬೋದು. ನೀವು ಸಿಟಿಲೆಲ್ಲ ಹೋಗಿದ್ದ ಮೊದಲು ಈ ಥರ ಖಾಲಿ ಏರಿಯಾದಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ನೀವು ಸಿಟಿಲೆಲ್ಲ ಇದೇ ಥರ ಮಾಡ್ತಿದ್ದ ಗಾಡಿ ಆಫ್ ಆದರೆ ಹಿಂದ್ಗಡೆ ಇದ್ದವರು ಹಾರ್ನ್ ಮಾಡ್ತಾ ಇರ್ತಾರೆ, ಮತ್ತು ನೀವು ಮತ್ತೆ ಗಡಿಬಿಡಿ ಮಾಡ್ಕೊಂಡು ಹೋದಾಗ ಆಫ್ ಮಾಡ್ತೀರಾ, ಅಥವಾ ಸಡನ್ನಾಗಿ ರೈಸ್ ಮಾಡಿ ಮುಂದೆ ಹೋಗ್ಬೋದು. ಆ ಥರ ಚಾನ್ಸಸ್ ಇರ್ತದೆ. ಈಗ ನಾನು ನಿಮಗೆ ನಾರ್ಮಲ್ ಸ್ವಲ್ಪ ದೊಡ್ಡ ಗಾಡಿ ಅಥವಾ ಇನೋವಾ ಅಥವಾ ಥಾರ್ ಆ ಥರ ಗಾಡೀಲಿ ಹೇಗೆ ಮೂವ್ ಮಾಡೋದು ಅಂತ ಒಂದು ಬೇಸಿಕ್ಕಾಗಿ ಹೇಳ್ತೀನಿ. ಈಗ ದೊಡ್ಡ ಗಾಡಿಯಲ್ಲೆಲ್ಲ ಆದರೆ ನೀವು ಈ ಥರ ಎಕ್ಸ್ಲೇಟರ್ ಈ ಥರ ಎಲ್ಲ ಮಾಡಬೇಕಂತ ಅವಶ್ಯಕತೆ ಇಲ್ಲ, ಅಥವಾ ಸಣ್ಣ ಪುಟ್ಟ ಅಪ್ಪ ಆದರೂ ಸಹಿತ ಈ ಥರ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾರ್ಮಲಾಗಿ ನೀವು ಬ್ರೇಕ್ ಮೇಲೆ ಗಾಡಿ ಇಟ್ಕೊಂಡು ಕ್ಲಚ್ನ ಮೂವ್ ಮಾಡ್ತಾ ರಿಲೀಸ್ ಮಾಡ್ತಾ ಬನ್ನಿ. ಒಂದು ರೆಡಿ ಟು ಮೂವ್ ಪೊಸಿಷನ್ ಬಂದಾಗ ಬ್ರೇಕ್ನ ರಿಲೀಸ್ ಮಾಡಿ ಸ್ವಲ್ಪ ಎಕ್ಸ್ಲೇಟರಿಗೆ ಕೊಟ್ಟಿದ್ರೆ ಆಯಿತು. ಈಗ ಈ ಥರ ಕ್ರಾಸ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಎಲ್ಲ ಸ್ವಲ್ಪ ರಿಲೀಸ್ ಮಾಡಿ ಎಕ್ಸ್ಲೇಟರ್ ಕೊಡುವಷ್ಟು ಟೈಮ್ ಇರ್ತದೆ. ನೀವು ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಬಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಇದ್ರ ಬಗ್ಗೆ ಬೇಕಾದರೆ ಮತ್ತೆ ವಿಡಿಯೋ ಮಾಡ್ತೇನೆ, ಅಥವಾ ಇನ್ಯಾವುದೇ ಬೇರೆ ಟಾಪಿಕಲ್ಲಿ ವಿಡಿಯೋ ಬೇಕಾದರೂ ಕಮೆಂಟ್ ಮಾಡಿ. ನಾನೀಗ ಹೊಸದಾಗಿ ಇನ್ಸ್ಟಾಗ್ರಾಮಲ್ಲಿ ಟರ್ಬೋ ಕನ್ನಡ ಅಂತ ಒಂದು ಪೇಜ್ ಮಾಡಿದ್ದೇನೆ ಇನ್ಸ್ಟಾಗ್ರಾಮಲ್ಲಿ. ಅದರಲ್ಲಿ ಸಣ್ಣ ರೀಲ್ಸ್ ಮುಖಾಂತರ ಗಾಡಿ ಓಡಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದನ್ನ ನೀವು ಫಾಲೋ ಮಾಡಿ ಇಟ್ಕೊಳ್ಳಿ. ನಿಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ಡೌಟ್ ಇದ್ದರೆ ನಾನು ಅದರಲ್ಲೇ ಕ್ಲಿಯರ್ ಮಾಡ್ತೇನೆ. ಯಾಕಂದರೆ ಇದರಲ್ಲಿ ದೊಡ್ಡ ವಿಡಿಯೋ ಮಾಡಬೇಕಾಗ್ತದೆ. ಸಣ್ಣ ಡೌಟ್ ಇದ್ದರೆ ನಾನು ಒಂದು ರೀಲ್ ಮುಖಾಂತರ ಮಾಡ್ತೇನೆ. ನಿಮಗೆ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಅಥವಾ ಸ್ಕ್ರೀನಲ್ಲಿ ಹಾಕ್ತೇನೆ. ಅದನ್ನು ನೋಡಿ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಇಲ್ಲ ಆಗಿದ್ರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಗೈಸ್.